ವಾಸು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕಾಯಂ ಇಟ್ಕೊಂಡ್ಬಿಟ್ರೆ ಅಕ್ಕ ಇವು ಯಾವ್ದಾದ್ರು ಮಣ್ಣು ಹತ್ತು ಗಂಟೆ 50 ನಿಮಿಷ ಆಗಿದೆ ಸರ್ ಬೆಳಗ್ಗೆ. ಸ್ವಲ್ಪ ಮಾನಸಿಕ ಒತ್ತಡ ಒಳಗಿದೆ ಸರ್. ಟ್ರೀಟ್ಮೆಂಟ್ ನಡೆದಿತ್ತು ಸರ್. ಒಂದು 5 ತಿಂಗಳು ಆಯ್ತು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್. ಇದಕ್ಕಿಂತ ಮೊದಲು ಒಂದ್ಸರ ಅಟೆಂಪ್ಟು ಮಾಡ್ಕೊಂಡಿದ್ದೆ ಸರ್. ಹಾಸ್ಪಿಟಲ್ ಅವಾಗ ಅಡ್ಮಿಟ್ ಮಾಡಿದ್ದೆ. ಸೊ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್. ಲೆಫ್ಟ್ ಹ್ಯಾಂಡ್ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಅವನು ಮಾನಸಿಕದಿಂದ ಸ್ವಲ್ಪ ಇದಾಗಿದೆ, ಕುಗ್ಗಿದೆ ಸರ್. ಮತ್ತು ಮಾನಸಿಕ ತಜ್ಞರಿಗೆ ಅವ್ರಿಗೂ ಡಾಕ್ಟ್ರಿಗೂ ನಾವು ತೋರಿಸ್ತಾ ಇದ್ದೀವಿ ಸರ್. ಬಟ್ ಆಯ್ತು ಬೆಳಗ್ಗೆ ಯಾವ ಕಾರಣಕ್ಕೆ ಮಾನಸಿಕವಾಗಿ ಇಲ್ಲ ಸರ್, ಸ್ಟಡಿದಂಥದ್ದು ಯಾವುದು ಏನೋ ಅವ್ನಿಗೇನು ಸಮಸ್ಯೆ ಇದ್ದಿದ್ದಿಲ್ಲ ರೀ. ಆ್ಯಕ್ಚುಲಿ ಅವನು ಒಬ್ಬ ವೈಸ್ ಸ್ಟೂಡೆಂಟ್. ಅವ್ನಿಗೇನು ಒಂದೇ ಒಂದು ಸಲ ರೀಡಿಂಗ್ ಮಾಡಿಬಿಟ್ರೆ ಅಂದ್ರೆ ಎಷ್ಟಾದ್ರೂ ಬಟ್ ನೆನಪು ಆಗ್ತಿದ್ದಿಲ್ಲ. ಬಟ್
ಯಾವುದೇ ರೀಸನ್ ಇಲ್ಲದೆ ತನ್ನಿಂದ ತಾನೇ ಮಾನಸಿಕ ಹಾಕಿದ. ಮಾನಸಿಕ ಸರ್. ಮತ್ತೆ 5-6 ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದಿಲ್ಲ ಸರ್. ನಾನೇ ಎಲ್ಲಿ ಹೋಗ್ಬೇಕಾಗತ್ತು ಬರ್ಬೇಕಾಗ್ತೈತೆ ನಾನೇ ಕರ್ಕೊಂಡು ಹೋಗ್ತಿದ್ದೆ. ಅವ್ನ ಮನ್ಯಾಗ ಕೂತು ಏನು ಮಾಡ್ತೇವೆ ಅಂತ ಹೇಳ್ಕಿಸಿಂದ ನಾನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿದ್ದೆ ಸರ್. ಈ ವೆಪನ್ ಹೆಂಗೆ ಸಿಗ್ತೇವೆ ಇವ್ಗೆ ಸರ್? ಅದು ರಾತ್ರಿನೇ ತೊಗೊಂಡಿಟ್ಟೋಣ ನಮ್ಗೆ ಗೊತ್ತಾಗಿಲ್ಲ ಸರ್ ಅದು. ಸೊ ನಾ ಆ್ಯಸ್ ಇಟ್ ಇಸ್ ನಾನು ಸೇಫರ್ಸ್ ಅಂತ ಹೇಳ್ಕೊಂಡು ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದನ್ನು. ಅದು ರಾತ್ರಿನ ನಶ್ಕಿನಾಗ 6 ಗಂಟೆಗೆ ಒಂದ್ಸಲ ಎದ್ದು ಕೂತಿದ್ದ ಸರ್ ಮೊಬೈಲ್. ಅದಕ್ಕೆ 5 ಗಂಟೆಗೂ ಎದ್ದಿದ್ದ. ಯಾಕೆ ಎದ್ದಿಪ್ಪ ಅಂತ ಕೇಳಿದಿಲ್ಲ. ನನಗೆ ಸ್ವಲ್ಪ ಹೊಟ್ಟೆ ಇಶ್ಯೂ ಆಗ್ತದ ಅಂತಂದ. ಆಮೇಲೆ ನೀರು ಕುಡಿದು ಮುಖ ಮತ್ತೆ 6 ಗಂಟೆಗೆ ನನಗೆ ಮತ್ತೆ ಎಚ್ಚರ ಸರ್ ಅವಾಜ್ ಮಾಡೋದ್ರಿಂದ. ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದಾರೆ. ಸೊ ಅವಾಗ ಅದನ್ನ ವೆಪನ್ ತೊಗೊಂಡು ಇಟ್ಕೋಣ ಅಂತ ನನಗೆ ಅನ್ನಿಸ್ಲಾಕತ್ತದ ಸರ್ ಅದು. ನೀವು ಸೌಂಡ್ ಕೇಳ್ತೀವಿ ಒಳಗೆ. ಹ್ಞೂ ಸರ್, ನಾನು ನಾಷ್ಟ ಮಾಡ್ಲತ್ತಿದ್ದೆ ಕಿಚನ್ ಒಳಗೆ. ಸೊ ನಾವು ಬೆಡ್ರೂಮ್ದಾಗ ಅವ್ನು ಹೋಗ್ಯಾನ ಸರ್. ಯಾವಾಗ ನಮ್ಗೆ ಗೊತ್ತಾಗಿಲ್ಲ. ಮಿಸ್ಸಸ್ ಸೊ ಕ್ಲಾಸ್ ನಡೆಸ್ಕೊತಿದ್ರು ಸರ್. ಅಬ್ಯಾಕಸ್ ಕ್ಲಾಸ್ ನಡೆಸ್ತಾರೆ ಸರ್. ಅವ್ರು ಸ್ಟೂಡೆಂಟ್ಸ್ ಬಂದಿದ್ರು. ಸೊ ಆ ಟೈಮ್ದಾಗ ಅವ್ರು ಹೊರಗದಾಗ ನಾನು ಒಳಗೆ ನಾನು ನಾಷ್ಟ ಮಾಡ್ಕೊತ ನಾ ಕೂತಿದ್ದೆ. ಒಮ್ಮೆ ಆವಾಜ್ ಬಂತು. ನಾ ಹೊರಗೆ ಬಂದು ನೋಡಿದ್ರಾಗ ಯಾರು ಇದ್ದಿದ್ದಿಲ್ಲ. ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಆಸ್ ಇಟ್ ಇಸ್ ಅವರು ಎಲ್ಲ ತಾವು ಪಾಠ ಮಾಡ್ಕೊತ ಕೂತಿದ್ರು. ನಾ ಬೆಡ್ರೂಮ್ ಕಡೆ ನೋಡಿದೆ, ಡೋರ್ ಲಾಕ್ ಇತ್ತು. ಡೋರ್ ಲಾಕ್ ನಾನು ತೆಗಿಲಕ್ಕೆ ಹೋದೆ, ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ಮತ್ತೊಂದು ಅಲ್ಲೇ ಮತ್ತೆ ಆಜು ಬಾಜು ಇದ್ದವ್ರು ಅವ್ರ ಕರ್ಕೇಶಂದ ಲಾಕ್ ಡೋರ್ ಮುರಿದಿವ್ರಿ. ಮುರಿದೊಳಗೆ ಹೋದ್ವಿ ಸರ್. ಮುರಿದೊಳಗೆ ಹೋದ್ರಾಗೆ ಸೊ ಅಷ್ಟೊತ್ತಿಗೆ ಬೆಡ್ರೂಮ್ ಕಡೆ ನೋಡಿದೆ, ಡೋರ್ ಲಾಕ್ ಇತ್ತು. ಡೋರ್ ಲಾಕ್ ನಾನು ತೆಗಿಲಕ್ಕೆ ಹೋದೆ, ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ಮತ್ತೊಂದು ಅಲ್ಲೇ ಮತ್ತೆ ಆಜು ಬಾಜು ಇದ್ದವ್ರು ಅವ್ರ ಕರ್ಕೇಶಂದ ಲಾಕ್ ಡೋರ್ ಮುರಿದಿವ್ರಿ. ಮುರಿದೊಳಗೆ ಹೋದ್ವಿ ಸರ್. ಮುರಿದೊಳಗೆ ಹೋದ್ರಾಗೆ ಸೊ ಅಷ್ಟೊತ್ತಿಗೆ ಮಾಜಿ ನಗರಸಭಾ ಸದಸ್ಯರ ಮಗ ಸುಪುತ್ರ ಇವತ್ತು ಬೆಳಗ್ಗೆ 11 ಗಂಟೆಗೆ ಆತ್ಮಹತ್ಯೆ ಪ್ರಯತ್ನಿಸಿದನಂತ ಈಗಿನ ಒಂದು ಪೊಲೀಸರು ಮತ್ತು ಮನೆಯವರಿದರಿಂದ ಪ್ರಯತ್ನಕ್ಕೆ ಗೊತ್ತಾಗಿದೆ. ಇದೊಂದು ಆ ಹುಡುಗ ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡದನ್ನುವಂಥದ್ದು ನಮ್ಮೆಲ್ಲರ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಅವ್ರ ತಂದೆಯವರ ಒಂದು ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ಸ್ವತಃ ತಾನೇ ಪರ್ಮಿಟೆಡ್ ಲೈಸೆನ್ಸ್ ಏನಿತ್ತು ಅದನ್ನೇನೋ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ತೆಗೆದುಕೊಂಡ. ನಾನು ಅದೇ ಕೇಳಿದೆ, ಅವ್ರ ಕೈಯಾಗ ಯಾಕೆ ಕೊಟ್ಟರು ಮಕ್ಕಳ ಕೈಯಾಗಂದ್ರೆ ನಿನ್ನೆಯಿಂದೇ ಹುಡುಕ್ತಾ ಇದ್ದ ಸಂಶಯ ವ್ಯಕ್ತಪಡಿಸಿದ್ರು ಅವರು. ಅದನ್ನು ಎಲ್ಲೋ ಟ್ರೆಜರಿ ಮುಚ್ಚಿಟ್ರು ಹುಡುಕಿ ತೊಗೊಂಡು ಹೋಗಿ ಬಾಕಲ ಹಾಕ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡ್ಕೊಂಡಿದ್ದಾನೆ. ಇದು ಭಾಳ ವ್ಯತ್ಯಾಸ ಸಂಗತಿ ಮತ್ತು ದುಃಖಕರವಾದಂಥ ಸಂಗತಿ. ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ ಹುಡುಗರು ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಬಹಳ ಆತಂಕಕಾರಿಯಾದಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ದುಃಖವನ್ನು ವ್ಯಕ್ತಪಡಿಸ್ತೇನೆ. ಏನು ಅದು ಅರ್ಥ ಆಗಿಲ್ಲ. ಅದೇ ಕೇಳಿದೆ. ಇಲ್ಲ ನಿನ್ನೆನ ಏನು ಅಂದ್ರೆ ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ. ಯಾವಾಗಾರ ಒಂದು ಸಲ ಈ ರೀತಿ ಇದು ಮಾಡ್ಕೊಂಡು ಡಿಪ್ರೆಸ್ಗೆ ಹೋಗ್ತಿದ್ದ ಅನ್ನುವಂಥದ್ದು ಸ್ವಲ್ಪ ಅವರು ವ್ಯಕ್ತಪಡಿಸಿದ್ರು. ಮಾನಸಿಕತೆ ಸ್ವಲ್ಪ ಹಂಗೆ ಖಿನ್ನತೆ ಇಲ್ಲ. ಆದ್ರೆ BBA ಕಲಿತಿದ್ದ, BCA ಕಲಿತಿದ್ದ ಅಂತ 2 ವರ್ಷ ಆಯಿತು. ಸ್ವಲ್ಪ ಯಾವಾಗಾರ ಮನಸ್ಸಿಗೆ ಖಿನ್ನತೆ ಹೋಗ್ತಾ ಇದ್ದ ಅನ್ನುವಂಥದ್ದು ಕೂಡ ಅವ್ರ ತಂದೆಯವ್ರು ತಿಳಿಸಿದ್ರು. ಇಲ್ಲ, ಯಾವುದೇ ಗಲಾಟೆ ಗದ್ದಲ ಯಾವುದೂ ಇಲ್ಲ. ಗೆಳೆಯರ ಜೊತೆ ಇಲ್ಲ, ಮನೆಯನ್ನೂ ಇಲ್ಲ, ಫೈನಾನ್ಸ್ ಮ್ಯಾಟ್ರ್ ಯಾವುದೇ ಇಲ್ಲ. ಅವನೇ ಖಿನ್ನತಿಗೆ ಹೋಗ್ತಿದ್ದ. ಹಿಂಗಾಗಿ ಅವಾಗವಾಗ ಏನು ಈ ರೀತಿ ಪ್ರಯತ್ನ ಮಾಡಿಲ್ಲ. ಅದು ಖಿನ್ನತಿಗೆ ಹೋಗ್ತಿದ್ದ ಅನ್ನುವಂಥದ್ದು.